ಇನ್ನು ನೀರಿನ ದರ ಏರಿಕೆ ಸಂಬಂಧ ಬ್ಯಾಡ್ ನ್ಯೂಸ್ ಭೀತಿಯಲ್ಲಿದ್ದಂತಹ ಬೆಂಗಳೂರಿಗೆ ಜಲಮಂಡಳಿ ಒಂದು ಗುಡ್ ನ್ಯೂಸ್ ನೀಡೋ ಚಿಂತನೆಯನ್ನ ನಡೆಸಿದ್ದು ಸಿಹಿ ಸುದ್ದಿ ವಿಚಾರ ಸಂಬಂಧ ಶೀಘ್ರವೇ ನಿರ್ಧಾರವನ್ನು ಕೈಗೊಳ್ಳತಕ್ಕಂತ ಸಾಧ್ಯತೆ ಇದೆ. ಏನದು ಗುಡ್ ನ್ಯೂಸ್ ಅಂತ ನೋಡೋಣ ಬನ್ನಿ. ಬೆಂಗಳೂರಿಗರಿಗೆ ಬಿಡಬ್ಲ್ಯೂಎಸ್ಎಸ್ಪಿ ಗುಡ್ ನ್ಯೂಸ್. ಬಾಕಿ ಬಿಲ್ ಪಾವತಿದಾರರಿಗೆ ಇಲ್ಲಿದೆ ಸಿಹಿ ಸುದ್ದಿ. ಅಗತ್ಯ ವಸ್ತುಗಳ ದರ ಏರಿಕೆ ಈಗಾಗಲೇ ಜನಸಾಮಾನ್ಯರನ್ನ ಹೈರಾಣಾಗಿಸಿದೆ. ಈ ನಡುವೆ ನೀರಿನ ದರ ಏರಿಕೆ ಕೂಡ ಶೀಘ್ರದಲ್ಲೇ ಆಗಬಹುದು ಅನ್ನೋ ಚರ್ಚೆ ನಗರವಾಸಿಗಳನ್ನ ಆತಂಕಕ್ಕೆ ತಳ್ಳಿತ್ತು. ಈ ಮಧ್ಯೆ ಜಲಮಂಡಳಿ ನಗರದ ಜನರಿಗೆ ಸಿಹಿ ಸುದ್ದಿ ನೀಡೋ ಪ್ಲಾನ್ ಮಾಡ್ತಿದೆ. ಈ ಮೂಲಕ ನಗರದಲ್ಲಿ ನೀರಿನ ಬಿಲ್ ಬಾಕಿ ಉಳಿಸಿಕೊಂಡಿರೋರಿಗೆ ಆಫರ್ ಒಂದನ್ನು ನೀಡೋಕೆ ಜಲಮಂಡಳಿ ಮುಂದಾಗಿದ್ದು, ಕೋಟ್ಯಾಂತರ ರೂಪಾಯಿ ಬಾಕಿ ಹಣ ವಸೂಲಿ ಜೊತೆಗೆ ಜನರ ಮೇಲಿನ ಸಾಲದ ಹೊರೆಯನ್ನ ಕೂಡ ತಗ್ಗಿಸೋಕೆ ಚಿಂತನೆ ನಡೆಸಿದೆ. ಜಲಮಂಡಳಿ ವ್ಯಾಪ್ತಿಯಲ್ಲಿ ಸದ್ಯ ನೀರಿನ ಬಾಕಿ ಪಾವತಿ ಮಾಡಿದವರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಅದೆಷ್ಟೇ ಸರ್ಕಸ್ ಮಾಡಿದ್ರೂ ಜನ ಮಾತ್ರ ನೀರಿನ ಬಾಕಿ ಸಾಲದ ಹಣ ಪಾವತಿಗೆ ಮನಸ್ಸೇ ಮಾಡ್ತಾ ಇಲ್ಲ. ಈ ಮಧ್ಯೆ ಬಾಕಿ ವಸೂಲಿಗೆ ಬಿಡಬ್ಲ್ಯೂಎಸ್ಎಸ್ಪಿ ಪ್ಲಾನ್ ಮಾಡ್ತಿದೆ. ಈ ಹಿಂದೆ ಟ್ರಾಫಿಕ್ ರೂಲ್ಸ್ ಫೈನ್ ಪಾವತಿಗಾಗಿ ಪೊಲೀಸ್ ಇಲಾಖೆ ನೀಡಿದ್ದ 50% ಆಫರ್ ಮತ್ತು ಪಾಲಿಕೆ ತೆರಿಗೆದಾರರಿಗೆ ನೀಡಿದ್ದ ಒನ್ ಟೈಮ್ ಸೆಟಲ್ಮೆಂಟ್ ಆಫರ್ಗಳಂತೆ ಜಲಮಂಡಳಿ ಕೂಡ ಜನರಿಗೆ ಕೆಲ ಆಫರ್ಗಳನ್ನು ನೀಡೋಕೆ ಮುಂದಾಗೋ ಚಿಂತನೆ ನಡೆಸಿದೆ. ತನ್ನ ವ್ಯಾಪ್ತಿಯಲ್ಲಿ ಸರ್ಕಾರಿ, ಖಾಸಗಿ ಎಲ್ಲ ಸೇರಿ ಸುಮಾರು 600 ಕೋಟಿಯಷ್ಟು ಬಾಕಿ ಬಿಲ್ ಪಾವತಿಯಾಗಬೇಕಾಗಿದೆ. ಇದೇ ಕಾರಣಕ್ಕೆ 50% ಆಫರ್ ಅಥವಾ ದಂಡ, ಬಡ್ಡಿ ಇಲ್ಲದಂತೆ ಒನ್ ಟೈಮ್ ಸೆಟಲ್ಮೆಂಟ್ ಆಫರ್ ಕೊಡುವ ನಿಟ್ಟಿನಲ್ಲಿ ಯೋಜನೆಗಾಗಿ ಪ್ಲಾನ್ ಸಿದ್ಧಪಡಿಸಲಾಗ್ತಾ ಇದೆ. ಈಗಾಗಲೇ BBMP ವತಿಯಿಂದ ಏನು OTS ಮಾಡಿದ್ದಾರೆ, ಅದು ಒಂದು ಒಳ್ಳೆಯ ಬೆಳವಣಿಗೆ. ಇದರಿಂದ BBMPಗೂ ಅನುಕೂಲ ಆಗಿದೆ, ಅದೇ ರೀತಿಯಲ್ಲಿ ಜನರಿಗೂ ಅನುಕೂಲ ಆಗಿದೆ. ಈ ಒಂದು ಯೋಜನೆಯನ್ನು ನಮ್ಮ ಬೆಂಗಳೂರು ಅಭಿವೃದ್ಧಿ ಇಲಾಖೆ ವತಿಯಿಂದ ಮಾಡಿರೋದ್ರಿಂದ ನೀವೇನೀಗ ಸಜೆಷನ್ ಕೊಡ್ತಾ ಇದ್ದೀರಿ, ಇದರ ಬಗ್ಗೆ ನಾನು ನಮ್ಮ ಮಂಡಳಿನಲ್ಲಿ ಚರ್ಚೆ ಮಾಡಿ ಮಾನ್ಯ ಉಪಮುಖ್ಯಮಂತ್ರಿಗಳವರ ಹತ್ರ ಚರ್ಚೆ ಮಾಡಿ ಸರ್ಕಾರ ಹಂತದಲ್ಲಿ ಒಂದು ತೀರ್ಮಾನ ತೆಗೆದುಕೊಂಡು ನಂತರ ನಾವು ತಮಗೆ ಇದರ ಬಗ್ಗೆ ಕಾರ್ಯರೂಪವನ್ನು ತಮಗೆ ಕೊಡ್ತೀವಿ. ಇನ್ನು ಯಾವ್ಯಾವ ಇಲಾಖೆಯಿಂದ ಎಷ್ಟು ಹಣ ಬಾಕಿ ಬರಬೇಕಾಗಿದೆ ಅಂತ ನೋಡುವುದಾದ್ರೆ, BBMPಯಿಂದ 23 ಕೋಟಿ, ಕೇಂದ್ರ ಸರ್ಕಾರ ಸಂಸ್ಥೆಗಳಿಂದ 60 ಕೋಟಿಗೂ ಅಧಿಕ ಬಾಕಿ ಇದೆ. ರಾಜ್ಯ ಸರ್ಕಾರದ ಸಂಸ್ಥೆಗಳಿಂದ 82 ಕೋಟಿ ಬಾಕಿ ಇದೆ. ಶಾಸನಬದ್ಧ ಸಂಸ್ಥೆಗಳಿಂದ 10 ಕೋಟಿ ಹಣ ನೀಡಬೇಕಾಗಿದೆ. ಸದ್ಯ ಕೇಂದ್ರ, ರಾಜ್ಯ ಹಾಗೂ BBMP ವ್ಯಾಪ್ತಿಯಿಂದಲೇ ಸುಮಾರು 180 ಕೋಟಿಗೂ ಅಧಿಕ ಹಣ ಬರಬೇಕಾಗಿದೆ. ಇದನ್ನು ಹೊರತುಪಡಿಸಿ ಡೊಮೆಸ್ಟಿಕ್ ಇಂಡಸ್ಟ್ರೀಸ್, ಬಲ್ಕ್ ಸಪ್ಲೈ ಈ ಎಲ್ಲ ಭಾಗದಿಂದ ಸುಮಾರು 220 ಕೋಟಿ ಬಾಕಿ ಸಂದಾಯ ಆಗಬೇಕಾಗಿದೆ. ಅಲ್ಲದೆ ಇವುಗಳಿಗೆ ಹಾಕಿರುವ ಬಡ್ಡಿ ದಂಡ ಸೇರಿದಂತೆ ಒಟ್ಟಾರೆ ಹಣ 600 ಕೋಟಿ ಹಣ ಬರಬೇಕಾಗಿದೆ. ಸದ್ಯ ಕಳೆದ 10-12 ವರ್ಷಗಳಿಂದ ದರ ಕೂಡ ಏರಿಕೆಯಾಗಿಲ್ಲ. ಇತ್ತ ಇಲಾಖೆ ನಷ್ಟದಲ್ಲಿರುವ ಕಾರಣ ಪ್ರತಿ ತಿಂಗಳು ಖರ್ಚು ವೆಚ್ಚಕ್ಕಾಗಿ ಸರ್ಕಾರದ ಮೇಲೆ 18 ಕೋಟಿ ಹಣ ಅವಲಂಬನೆಯಾಗಿದೆ. ಈ ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಈ ಆಫರ್ ಮೂಲಕ ಆದರೂ ಬೊಕ್ಕಸ ತುಂಬಿಸೋಕೆ ಅಧಿಕಾರಿಗಳು ಚಿಂತನೆ ನಡೆಸಿದ್ದಾರೆ. ಒಂದು ಮೊದಲನೇದಾಗಿ ಮಂಡಳಿಯಲ್ಲಿ ಚರ್ಚೆ ಮಾಡಬೇಕು. ನಂತರ ಮಾನ್ಯ ಉಪಮುಖ್ಯಮಂತ್ರಿಗಳು ಸರ್ಕಾರದ ಮುಖ್ಯಸ್ಥರಾಗಿರುವುದರಿಂದ ಅವರ ಜೊತೆಗೆ ಚರ್ಚೆ ಮಾಡಿ ಒಂದು ಸ್ಕೀಮ್ ಮಾಡಿ ನಂತರ ಜನರಿಗೆ ಇದರ ಬಗ್ಗೆ ತಿಳುವಳಿಕೆ ಕೊಡ್ತಾರೆ. ಸೊ ಈ ಸ್ಕೀಮ್ ಮಾಡುವಾಗ ಈ ಸಂಪೂರ್ಣ ಮಾಹಿತಿ ಗೊತ್ತಾಗುತ್ತೆ. ಸಂಪೂರ್ಣ ಮಾಹಿತಿ ಬಂದ ಮೇಲೆ ಖಂಡಿತ ನಿಮಗೆ ಮಾಹಿತಿಯನ್ನು ಒದಗಿಸ್ತಾರೆ. ಒಟ್ಟಾರೆ ಇಲಾಖೆ ಯಾವ ಯೋಜನೆಗೆ ಸರ್ಕಾರ ಅಸ್ತು ಅನ್ನುತ್ತೆ ಅನ್ನೋದನ್ನ ಕಾದು ನೋಡಬೇಕು. ರಾಘು ಮರಿಸ್ವಾಮಿ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.